ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ಮಾವಿನಕಾಯಿ ತೊಕ್ಕು ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ನನ್ನ ಈ ಆಹಾರ ವಾಹಿನಿ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್. ಸಬ್ಸ್ಕ್ರೈಬ್ ಬಾಜು ಇರುವ ಬೆಲ್ ಬಟನ್ ಒತ್ತಿ. ಮಾವಿನಕಾಯಿ ತೊಕ್ಕು ಮಾಡುವುದಕ್ಕೆ ಮಾವಿನಕಾಯಿನ ತೆಗೆದುಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾವಿನಕಾಯಿನ ತೆಗೆದುಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಅದನ್ನು ಒಂದು ಬಟ್ಟೆಯಿಂದ ಚೆನ್ನಾಗಿ ಒರೆಸಿಕೊಳ್ಳಬೇಕು. ಅಂಶ ಇರಬಾರದು, ಆ ಥರದಲ್ಲಿ ಇರಿಸಿಕೊಂಡು ಈ ಮಾವಿನಕಾಯನ್ನು ಚೆನ್ನಾಗಿ ಮೇಲೆ ಸಿಪ್ಪೆಯನ್ನು ತೆಗೆದು ತುರಿದಿಟ್ಟುಕೊಂಡು ಆಮೇಲೆ ಇದು ಒಂದು ಕಡಾಯಿಯನ್ನಿಡಿ. ಎಣ್ಣೆ ಹಾಕಕ್ಕೆ ಹೋಗಬೇಡಿ, ಎಣ್ಣೆ ಇಲ್ಲದೆ ಫ್ರೈ ಮಾಡಬೇಕು. 1 ಟೇಬಲ್ ಸ್ಪೂನಿನಷ್ಟು ಸಾಸಿವೆಯನ್ನು ಹಾಕಿ, 1 ಟೇಬಲ್ ಸ್ಪೂನ್ ಜೀರಿಗೆ, ಹಾಗೆ 1 ಟೇಬಲ್ ಸ್ಪೂನ್ ಧನಿಯಾ, ಇದನ್ನು ಸಣ್ಣ ಉರಿಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ. ಹಾಗೆ 1/4 ಟೇಬಲ್ ಸ್ಪೂನ್ ಮೆಂತೆಕಾಳನ್ನು ಕೂಡ ಹಾಕಿ ಇದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಕಂದು ಬಣ್ಣ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಜಾಸ್ತಿ ಹೊತ್ತಿಸಕ್ಕೆ ಹೋಗಬೇಡಿ, ಹಾಗೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಸ್ವಲ್ಪ ಸಾಸಿವೆ ಚಟ್ಪಟ್ ಅಂದರೆ ಸಾಕು. ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಆರಲು ಬಿಡಿ. ನಿಮಗೆ ಒಣ ಮೆಣಸಿನ್ಕಾಯಿ ಬೇಕಂದರೆ ಒಣ ಮೆಣಸಿನ್ಕಾಯಿ ಇದರಲ್ಲಿ 10 ಹಾಕಿಕೊಳ್ಳಿ. ಆಮೇಲೆ ಇಲ್ಲ ಬೇಕಂದರೆ ಖಾರದ ಕೂಡ ಹಾಕಿಕೊಳ್ಳಬಹುದು. ಹಾಗೆ 1 ಮುಟ್ಟಿಗೆಯಷ್ಟು ಕರಿಬೇವನ್ನು ತೆಗೆದುಕೊಂಡು ಇದನ್ನು ಸ್ವಲ್ಪ ಡ್ರೈ ಆಗುವ ತನಕ ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಈ ಥರದಲ್ಲಿ ಫ್ರೈ ಮಾಡಿ ಆರಲು ಬಿಡಿ. ಹಾಗೆ ಮಿಕ್ಸಿ ಜಾರಿಗೆ ಹಾಕಿಕೊಂಡು ಉರುಟಾಗಿ ರುಬ್ಬಿಕೊಳ್ಳಿ. ಈ ಥರದಲ್ಲಿ ರುಬ್ಬಿಕೊಂಡು ಇದಕ್ಕೆ 2 ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿ, ಅಥವಾ ನಿಮಗೆ ಖಾರದ ಪುಡಿ ಕಮ್ಮಿ ಬೇಕಂದರೆ ಕಮ್ಮಿ ಕೂಡ 1.5 ಟೇಬಲ್ ಸ್ಪೂನ್ನಷ್ಟು ಹಾಕಿಕೊಳ್ಳಬಹುದು. ಮದುವೆ ಮನೆಯಲ್ಲಿ ಮಾಡುವ ಮಾವಿನಕಾಯಿ ತೊಕ್ಕು ಈ ಥರದಲ್ಲಿ ಮಾಡಿ ಸೇಮ್ ಅದೇ ಥರದಲ್ಲಿ ಬರುತ್ತೆ. ಪೌಡ್ರನ್ನು ಉರುಟಾಗಿ ರುಬ್ಬಿಕೊಳ್ಳಿ, ರಫ್ಲಿಯಾಗಿ ರುಬ್ಬಿಕೊಳ್ಳಿ. ಹಾಗೆ ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನಿಟ್ಟುಕೊಂಡು 200 ml ಎಣ್ಣೆಯನ್ನು ಹಾಕಿ ಅದಕ್ಕೆ 1 ಟೇಬಲ್ ಸ್ಪೂನ್ ಸಾಸಿವೆಯನ್ನು ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿಕೊಳ್ಳಿ. 1/4 ಟೇಬಲ್ ಹಿಂಗ್ ಹಾಕಿದರೆ ಚೆನ್ನಾಗಿರುತ್ತೆ. ಹಿಂಗನ್ನು ಹಾಕಿ ಹಾಗೆ ತುರಿದಿಟ್ಟುಕೊಂಡ ಮಾವಿನಕಾಯಿ ಇದನ್ನು ಕೂಡ ಇದಕ್ಕೆ ಹಾಕಿ ಇದನ್ನು 1 ನಿಮಿಷ ಸ್ವಲ್ಪ ಚೆನ್ನಾಗಿ ಬೇಯಿಸಿಕೊಳ್ಳಿ. ಈ ಥರದಲ್ಲಿ 1 ನಿಮಿಷ ಚೆನ್ನಾಗಿ ಬೇಯಿಸಿ ಹಾಗೆ ರುಬ್ಬಿಟ್ಟುಕೊಂಡ ಮಸಾಲವನ್ನು ಇದಕ್ಕೆ ಹಾಕಿಕೊಳ್ಳಬೇಕು. ಎಷ್ಟು ಮಸಾಲ ರುಬ್ಬಿರ್ತೀವೋ ಅಷ್ಟು ಮಸಾಲ ಕೂಡ ಇದಕ್ಕೆ ಹಾಕಿ. ಮಸಾಲ ಹಾಗೂ ಮಾವಿನಕಾಯಿ ಚೆನ್ನಾಗಿ ತುರಿದ ಮಾವಿನಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುವವರೆಗೆ ಇದನ್ನು ಮಿಕ್ಸ್ ಮಾಡ್ತಾ ಇರಿ. ಸಣ್ಣ ಉರಿಯಲ್ಲೇ ಬೇಯಿಸಿಕೊಳ್ಳಿ, ಜಾಸ್ತಿ ಇಟ್ಟರೆ ಹೊತ್ತುತ್ತೆ. ಅದಕ್ಕೋಸ್ಕರ ಸಣ್ಣ ಉರಿಯಲ್ಲೇ ಬೇಯಿಸ್ತಾ ಇರಬೇಕು ಅಥವಾ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅಥವಾ 1 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಇದು 1-1.5 ನಿಮಿಷದಲ್ಲಿ ಚೆನ್ನಾಗಿ ಬೇಯುತ್ತೆ. ಮಾವಿನಕಾಯಿ ತೊಕ್ಕಿಗೆ ಎಣ್ಣೆ ಜಾಸ್ತಿ ಇದ್ದರೇನೆ ಚೆನ್ನಾಗಿರುತ್ತೆ. ನೋಡಿ, ಈ ಥರದಲ್ಲಿ ಸಣ್ಣ ಉರಿಯಲ್ಲೇ ನೀವು ಬೇಯಿಸಿಕೊಳ್ಳಿ. ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿ ಹಾಗೂ 2 ಟೇಬಲ್ ಸ್ಪೂನ್ ಅಥವಾ 2 ಇಂಚಿನಷ್ಟು ಬೆಲ್ಲವನ್ನು ಹಾಕಿ, ನಿಮಗೆ ಹುಳಿ ಅಂಶ ಜಾಸ್ತಿ ಬೇಕಂದರೆ 1 ಇಂಚ್ ಹಾಕಿಕೊಳ್ಳಿ, ಇಲ್ಲಂದ್ರೆ ಜಾಸ್ತಿ ಹಾಕಿಕೊಳ್ಳಿ. ಇದನ್ನು ಚೆನ್ನಾಗಿ 1-2-3 ಸೆಕೆಂಡಿನವರೆಗೆ ಇದನ್ನು ಚೆನ್ನಾಗಿ ಬೇಯಿಸಿಕೊಳ್ಳಿ. ನೋಡಿ, ಇವಾಗ ನೋಡಿ ಮಾವಿನಕಾಯಿ ತೊಕ್ಕು ರೆಡಿಯಾಗಿದೆ. ಈ ಮಾವಿನಕಾಯಿ ತೊಕ್ಕನ್ನು ಒಂದ್ಸರಿ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ಫ್ರೆಂಡ್ಸ್ ಹಾಗೆ ನನಗೆ ಕಮೆಂಟ್ ಮಾಡಿ, ನಿಮಗೆ ಆ ರೆಸಿಪಿ ಕೂಡ ನಾನು ತೋರಿಸ್ಕೊಡ್ತೀನಿ. ನೋಡಿ, ಇದು ಮದುವೆ ಮನೆಯಲ್ಲಿ ಚೆನ್ನಾಗಿ ಈ ರೆಸಿಪಿಯನ್ನು ಮಾಡುತ್ತಾರೆ. ಇದು ತುಂಬಾ ಈಸಿ ಹಾಗೂ ಫಾಸ್ಟಾಗಿ ಕೂಡ ಆಗುತ್ತೆ. ಮಾವಿನಕಾಯಿ ತೊಕ್ಕು, ಈ ತೊಕ್ಕು ರೈಸು ಹಾಗೂ ಇಡ್ಲಿ, ದೋಸೆ, ಉತ್ತಪ್ಪ, ಪರೋಟ, ಚಪಾತಿಗೂ ತುಂಬಾ ಟೇಸ್ಟಿಯಾಗಿ ಹೆಲ್ತಿಯಾಗಿ ಇರುತ್ತೆ ಫ್ರೆಂಡ್. ಇದು 1 ವಾರಗಟ್ಟಲೆ ಇಟ್ಕೊಂಡು ತಿಂದ್ರೂ ಏನೂ ಆಗೋದಿಲ್ಲ, ನೀರು ಮಿಕ್ಸ್ ಇರೋದಿಲ್ಲ. ಅದಕ್ಕೋಸ್ಕರ ಇದು ಚೆನ್ನಾಗಿರುತ್ತೆ. ಇದನ್ನು ನೋಡಿ, ಈ ಥರದಲ್ಲಿ ಇವಾಗ ಮಾವಿನಕಾಯಿ ತೊಕ್ಕು ರೆಡಿ. ನೋಡಿ, ಈ ಮಾವಿನಕಾಯಿ ತೊಕ್ಕು ಎಷ್ಟು ಕಲರ್ಫುಲ್ ಆಗಿದೆ, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿಕೊಳ್ಳಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.